ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ರತಿದಿನ 5 ಕ್ವಶನ್ ಓದ್ತಾ ಇದ್ದೀವಿ. ಇವತ್ತಿನ 5 ಕ್ವಶನ್ಸ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಮೇಲೆ ನೋಡೋಣ. ದ ವೆಲಾಸಿಟಿ ಡಿಸ್ಟ್ರಿಬ್ಯೂಷನ್ ಫಾರ್ ಫ್ಲೋ ಬಿಟ್ವೀನ್ ಟೂ ಪ್ಯಾರಲಲ್ ಫಿಕ್ಸ್ಡ್ ಪ್ಲೇಟ್ಸ್. ವೆಲಾಸಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಒಂದು ಚಾಪ್ಟರ್ ಬರ್ತದೆ. ವೆಲಾಸಿಟಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು? ಈಗ ನೋಡು, ನಿಮ್ಮ ಒಂದು ಹಿಂಗೊಂದು ಪ್ಲೇಟ್ ಅದ, ಹಿಂಗೊಂದು ಪ್ಲೇಟ್ ಅದ, ಇವೆರಡರ ನಡ್ಬೇಕಾ ಫ್ಲೂಯಿಡ್ ಹೋಗ್ತಾ ಇದೆ. ಫ್ಲೂಯಿಡ್ ಹೋಗ್ತಾ ಇರ್ಬೇಕಾದಾಗ ಈ ಫ್ಲೂಯಿಡ್ ನಾನು ನಿಮ್ಗೆ ಹೇಳಿದೀನಿ, ಫ್ಲೂಯಿಡ್ ಈಸ್ ಲೇಯರ್ ವೈಸ್ ಹೋಗ್ತಾ ಅಂತ ಹೇಳಿದೀನಿ, ಹೌದಾ? ಕ್ವಶನ್ ಏನಂತಂದ್ರ ಎಲ್ಲಾ ಲೇಯರ್ಸ್ ಸೇಮ್ ವೆಲಾಸಿಟಿ ಒಳಗೆ ಹೋಗ್ತಾವನ? ಇಲ್ಲ. ಬಿಕಾಸ್ ಒಂದು ಈ ಲೇಯರ್ ಏನೈತಿಲ್ಲ ಇದು ಮ್ಯಾಲಿದ್ ಕಂಡುಕೊಂಡದ, ಈ ಲೇಯರ್ ಏನೈತಿಲ್ಲ ಇದು ಕೆಳಗಡೆದ ಕಂಡುಕೊಂಡದ, ಆಮೇಲೆ ಉಳಿದ ಲೇಯರ್ಸ್ ಮಧ್ಯದಲ್ಲಿ ಏನ್ ಬರ್ತದ, ವಿಸ್ಕಾಸಿಟಿ ಬರ್ತದ. ಹಂಗಾಗಿ ಅವುಗಳದ್ದು ಹೋಗೋದು ಬೇರೆ ಬೇರೆ ಆಗ್ತದೆ. ಹಂಗಾಗಿ ಡಿಸ್ಟ್ರಿಬ್ಯೂಷನ್ ಬರ್ತದ. ಇದ್ರದ್ದು ವೆಲಾಸಿಟಿ ಡಿಸ್ಟ್ರಿಬ್ಯೂಷನ್ ಹೆಂಗಿರ್ತದ ಅಂದ್ರ, ಇಲ್ಲಿ ಅಂಟುಕೊಂಡಿದ್ದ ಲೇಯರ್ ಮೂವ್ ಆಗಂಗಿಲ್ಲ ಅಂತ ಅಸಂಪ್ಷನ್. ಅಂದ್ರ ಇಲ್ಲಿ ವೆಲಾಸಿಟಿ ಎಷ್ಟೈತಿ? 0 ಆಯ್ತು. ಹಂಗಾರೆ ಮಿಡಲ್ ಅಲ್ಲಿ ಇರ್ತಕ್ಕಂಥ ವಾಟರ್ ಲೇಯರ್ ಏನೈತಿಲ್ಲ ಅದು ಫಾಸ್ಟ್ ಮೂವ್ ಆಗುತ್ತಾ ಅಂತ ಅಸಂಪ್ಷನ್. ಹಂಗಾರ ಅದು ಹಿಂಗ ಮೂವ್ ಆಯ್ತು. ದಿಸ್ ಇಸ್ ವೆಲಾಸಿಟಿ ಡಿಸ್ಟ್ರಿಬ್ಯೂಷನ್. ನೋಡು, ಮಿಡಲ್ ಲೇಯರ್ ಎಷ್ಟೈತಿ ವೆಲಾಸಿಟಿ? ಜಾಸ್ತಿ ಅದ, ಅಂದ್ರ ಹಿಂಗದ. ಬಟ್ ಇವಾಗ ಕ್ವಶನ್ ಏನ್ ಕೇಳಕತ್ತ ನೋಡು, ಈಸ್ ಕಾನ್ಸ್ಟೆಂಟ್ ಓವರ್ ದ ಕ್ರಾಸ್ ಸೆಕ್ಷನ್ ಅನ್ನು? ಇಲ್ಲ, ತೆಗೆದೋಗೋದು ಬಿಡಿ ಇದನ್ನ. ನೆಕ್ಸ್ಟ್, ಈಸ್ 0 ಅಟ್ ದ ಪ್ಲೇಟ್ಸ್? ಕರೆಕ್ಟ್ ಐತಿ, 0 ಅಟ್ ದ ಪ್ಲೇಟ್ಸ್ ಕರೆಕ್ಟ್ ಅದ. ಅಂಡ್ ಇನ್ಕ್ರೀಸಸ್ ಲೀನಿಯರ್ಲಿ ಇನ್ ದ ಮಿಡಲ್ ಅಂತ ಅಂದ್ರ ಹಿಂಗಂತ ಹೇಳಕತ್ತ ನಾವು. ಹಿಂಗಿರಂಗಿಲ್ಲ, ಇದು ತೆಗೆದೋಗ್ಬಿಡು, ಇದು ತೆಗೆದೋಗ್ಬಿಡು. ವೇರ್ ಈಸ್ ಪ್ಯಾರಾಬೋಲಿಕಲಿ ಅಕ್ರಾಸ್ ದ ಸೆಕ್ಷನ್ ಅಂತ. ವೇರ್ ಈಸ್ ಪ್ಯಾರಾಬೋಲಿಕಲಿ ಅಕ್ರಾಸ್ ದ ಸೆಕ್ಷನ್, ಇದು ಕರೆಕ್ಟ್ ಐತಿ. ಇದು ಪ್ಯಾರಾಬೋಲಿಕ್ ಬಂದೈತಲ್ಲ, ಓಕೆ, ದಿಸ್ ಈಸ್ ಕರೆಕ್ಟ್ ಐತಿ. ಈಸ್ 0 ಇನ್ ದ ಮಿಡಲ್ ಅಂಡ್ ಇನ್ಕ್ರೀಸಸ್ ಲೀನಿಯರ್ಲಿ ಟುವರ್ಡ್ಸ್ ದ ಪ್ಲೇಟ್, ಇದು ತಪ್ಪಾಯ್ತು. 0 ಮಿಡಲ್ 0 ಆಗ್ತದೆ, ತಪ್ಪಾಗ್ತು. ಓಕೆ, therefore now come to the 22 question. Fire hose nozzle is generally made of. ಓಕೆ, ಫೈರ್ ಹೋಸ್ ನಾಜಲ್ ಅಂತೇಳಿ ಒಂದು ಬರ್ತದ, ಅದು ಜನರಲಿ ಮೇಡ್ ಆಫ್ ವಾಟ್ ಅಂತ ಕೇಳಿದಾನೆ. ಇದನ್ನ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ, ಹೇಳ್ತೀನಿ ಅದನ್ನ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡ್ರಿ. ಬಿ ಆಪ್ಷನ್, ಕನ್ವರ್ಜೆಂಟ್ ಶೇಪ್. ನೆಕ್ಸ್ಟ್ 23. The energy loss in flow through nozzles are compared to Venturi meter is. Okay, energy loss ಇನ್ ದ ನಾಜಲ್ಸ್ ಒಳಗಡೆ ಏನಾಗಿರ್ತದೆ ಗೊತ್ತಾ? ನೀವು ಕನ್ವರ್ಜೆಂಟ್ ಟು ಡೈವರ್ಜೆಂಟ್ ಮಾಡಿರ್ತೀರಿ. ಹಿಂಗೊಂದು ಪೈಪ್ ಇತ್ತು ಅಂದ್ರೆ ಪೈಪಿಗೆ ಒಂದು ಏನ್ ಮಾಡಿರ್ತೀವಿ, ನಾಜಲ್ ಹಾಕಿರ್ತೀವಿ. ಹಿಂಗ ನಾಜಲ್ ಹಾಕಿದ ನೀರ್ ಹಿಂಗ ಹೊರಗೆ ಬರ್ತಿರ್ತದೆ. ಇದೇನಿದು? ನಾಜಲ್. ಇದನ್ನ ನೀವೇನ್ ಮಾಡಕತ್ತೀರಿ, ವೆಂಚುರಿ ಮೀಟರ್ಗೆ ಕಂಪೇರ್ ಮಾಡ್ಕೊಂಡಿದ್ದೀರಿ ಅಂತ. ಕಂಪೇರ್ ಮಾಡ್ಕೊಂಡಾಗ ಏನ್ ಸಿಗುತ್ತಾ ಅಂತ ಕೇಳ್ತಾರ ಅವ್ರು. ಹೇಳ್ತಾ, ಎನರ್ಜಿ ಲಾಸ್ ನಾಜಲ್ ಒಳಗಡೆ 3 ಇರ್ತದೆ. ಕಂಪೇರ್ ಟು ವೆಂಚುರಿ ಮೀಟರ್ ಇಸ್ 3. ಯಾಕೆ 3 ಇರ್ತದ? ಬಿಕಾಸ್ ವೆಂಚುರಿ ಮೀಟರ್ನ ನೀವು ಚಂದ ಡಿಸೈನ್ ಮಾಡಿರಿ, ಹಿಂಗೆ ಕನ್ವರ್ಜ್ ಆದ್ಮೇಲೆ ಅದು ಚಂದ ಸ್ಪ್ರೆಡ್ ಆಗಲಿ ಅಂತೇಳಿ ಅದಕ್ಕೆ ಡೈವರ್ಜಿಂಗ್ ಪಾರ್ಟ್ ಅವೆಲ್ಲವನ್ನು ಡಿಸೈನ್ ಮಾಡಿರಿ. ಬಟ್ ನಾಜಲ್ಸನ್ನ ಅದರೊಳಗಡೆ ಇದು ಯಾವ್ದು ಡೈವರ್ಜಿಂಗ್ ಪಾರ್ಟ್ ಇರಂಗಿಲ್ಲ, ಅದ್ರ ಸಲುವಾಗಿ ಅದರೊಳಗೆ ಲಾಸ್ ಜಾಸ್ತಿ ಆಗ್ತದ. ನೆಕ್ಸ್ಟ್, a one-dimensional flow is one which is uniform, is steady uniform, takes place in straight lines, involved zero transverse component of flow ಅಂತ. ಇಲ್ಲಿ ಸ್ಟ್ರೇಟ್ಸ್ ಇನ್ ಸ್ಟ್ರೇಟ್ ಲೈನ್ ಅಂತ, ಒನ್ ಡೈಮೆನ್ಷನಲ್ ಫ್ಲೋದೊಳಗಡೆ ಸ್ಟ್ರೇಟ್ಸ್ ಇನ್ ಸ್ಟ್ರೇಟ್ ಲೈನ್ ಅಂತ ನನ್ನ ಅವಶ್ಯಕತೆ ಇಲ್ಲ. ಯಾಕ? ಬಿಕಾಸ್ ಹಿಂಗೆ ಮೂವ್ ಆತಂದ್ರೆ ಅದು ಒನ್ ಡೈಮೆನ್ಷನಲ್, ಬಿಕಾಸ್ ಯು ಆರ್ ಓನ್ಲಿ ಟೇಕಿಂಗ್ ದ ಲೆಂತ್ ಓನ್ಲಿ. ಹಾಗಾಗಿ ಇದನ್ನ ತೆಗೆದ್ಬಿಡ್ತೀನಿ. ಯೂನಿಫಾರ್ಮು, ನಾನ್ ಯೂನಿಫಾರ್ಮು, ಮೇ ಬಿ ಮೇ ನಾಟ್ ಬಿ. ಈ ಕೆನಲ್ ಒಳಗಡೆ ನೀರು ಹರಿತಿರ್ತಾವ, ಒನ್ ಡೈಮೆನ್ಷನಲ್ ಒಳಗೆ ಹರಿತಿರ್ತಾವ, ಒಂದೇ ಡೈರೆಕ್ಷನ್ ಒಳಗೆ ಹರಿತಾವ. ಬಟ್ ಅದು ಯೂನಿಫಾರ್ಮ್ ಇರ್ಲಿಕ್ಕಿಲ್ಲ, ದೇರ್ಫೋರ್ ಇದನ್ನು ತೆಗಿತೀವಿ. ಸ್ಟಡಿ ಯೂನಿಫಾರ್ಮ್ ಅಂತ ಹೇಳಿದ್ರೆ ಸ್ಟಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ಬೋದು. ಮುಂಜಾನೆ ಒಂದು ವೆಲಾಸಿಟಿ, ಮಧ್ಯಾಹ್ನ ಒಂದು ಆಗ್ಬೋದು, ಹೌದಾ? ಅದು ತೆಗೆದವೇನು. ಇನ್ವಾಲ್ವ್ಸ್ ಜೀರೋ ಟ್ರಾನ್ಸ್ವರ್ಸ್ ಕಾಂಪೋನೆಂಟ್ ಅಂದ್ರೆ ಅದು ಮೂವ್ ಹಿಂಗ ಆಗ್ತಿತ್ತು ಅಂದ್ರೆ, ಟ್ರಾನ್ಸ್ವರ್ಸ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್. ಇದು ಹಿಂಗ್ ಮೂವ್ ಆಗತ್ತಿತ್ತು ಅಂದ್ರೆ ಈ ಕಡೆಗೆ ಮತ್ತು ಈ ಕಡೆಗೆ 0 ವೆಲಾಸಿಟಿ ಇರ್ಬೇಕು, 0 ಕಾಂಪೋನೆಂಟ್ಸ್ ಇರ್ಬೇಕು. ಹಂಗಾರೆ ಅದೇನದು? ಅದು ಕರೆಕ್ಟ್ ಆಗ್ತದೆ. ದೇರ್ಫೋರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 25th ಕ್ವಶನ್. ದ ಮೋಷನ್ ಆಫ್ ಏರ್ ಮಾಸ್ ಇನ್ ಅ ಟಾರ್ನಾಡೋ ಈಸ್ ಅ. ಟೊರ್ನಾಡೋ ಅಂದ್ರೆ ಏನು ಗೊತ್ತೈತೆ? ಟೊರ್ನಾಡೋ ಅಂತಂದ್ರೆ ಏನ್ ಗೊತ್ತಾ ಕನ್ನಡದೊಳಗ? ಟೊರ್ನಾಡೋ ಅಂತಂದ್ರ ಸುಂಟರ್ ಗಾಳಿ. ಓಕೆ, ಈ ಸುಂಟರ್ ಗಾಳಿ ಅವ್ರ ಕೇಳ. ವರ್ಟೆಕ್ಸ್ ಅಂದ್ರೆ ಏನ್ ಗೊತ್ತಾ? ವರ್ಟೆಕ್ಸ್ ಅಂದ್ರ ಈ ಒಂದು, ಇದು ನಿಮ್ ಸಿಂಕ್ ಗೊತ್ತು? ಸಿಂಕ್ ಒಳಗಡೆ ಹಿಂಗ ಓಪನಿಂಗ್ ಇರ್ತೈತಿ. ಅಡಿಗೆ ಮನೆ ಸಿಂಕ್ ಇರ್ತದಲ್ಲ, ಇದು ಹಿಂಗ ಓಪನಿಂಗ್ ಇರ್ತೈತಿ. ನೀರ್ ಇಲ್ಲಿ ತನಕ ತುಂಬಿರ್ತೀರಿ. ತುಂಬಿ ಇದನ್ನ ಲಾಕ್ ಮಾಡಿದ್ನ.
ಇನ್ ಲಾಕ್ ಮಾಡಿ ಈ ನೀರೆಲ್ಲ ತುಂಬಿದ ಮ್ಯಾಗ ಇನ್ ತೆಗೆದ್ಬಿಡು. ತೆಗೆದ ತಕ್ಷಣ ನೀರು ಸೀದಾ ಬೀಳ್ತಾವನು? ಇಲ್ಲ, ಅದೇನಾಗ್ತಾವ ಹಿಂಗ ತಿರ್ಕೊಂಡ್ ನೀರ್ ಒಳಗೆ ಕೆಳಗೆ ಬರ್ತಾವ. ಈ ತಿರ್ಗೋದೇನೈತಲ್ಲ ಅದಕ್ಕ ಏನಂತಾರ? ವರ್ಟೆಕ್ಸ್ ಅಂತಾರ. ವರ್ಟೆಕ್ಸ್ ಫ್ಲೋ ಅಂತಾರ. ಓಕೆ, ಅದಕ್ಕೆ ಅವ ಕೇಳಕತ್ತಾನ ಟೊರ್ನಾಡೋ ಐತಲ್ಲ, ಇದು ಸುಂಟ್ರ ಗಾಳಿ ಒಳಗಡೆ ಅಂದ್ರೆ ಸುಂಟ್ರ ಗಾಳಿ ಹೆಂಗ್ ಬರ್ತೈತಿ? ಹಿಂಗ ಬರ್ತೈತಿಲ್ಲ, ಇದ್ರೊಳಗಡೆ ಹೆಂಗಿರ್ತದ? ಫ್ರೀ ವರ್ಟೆಕ್ಸ್ ಮೋಷನ್ ಅಂತ. ಫ್ರೀ ವರ್ಟೆಕ್ಸ್ ಮೋಷನ್ ಅಂದ್ರೆ ಏನ್ ಗೊತ್ತಾ? ನೀ ಏನು ತಿರುಗಿಸಿಲ್ಲಪ್ಪ, ಹಿಂಗ್ ಸುಮ್ಮ ನಿಂತಿತ್ತದ ನೀರು, ನೀ ಹಿಂಗ್ ಕೆಳಗಲ್ ಇಷ್ಟು ನಿಂತಿತ್ತದ ನೀರು, ಕೆಳಗಲ್ ಸುಮ್ಮ ಓಪನಿಂಗ್ ತೆಗೆದ್ಬಿಟ್ಟಿ, ತೆಗೆದ ತಕ್ಷಣ ಏನಾಗ್ಬಿಡ್ತಿದ್ದು? ಬರ್ರ ಅಂತ ಕೆಳಗೆ ಬೀಳ್ತಿರ್ತದೆ. ಬಟ್ ಬೀಳ್ಬೇಕಾದಾಗ ತಿರ್ಕೊಂಡ್ ಬೀಳ್ತದೆ. ನೀನ್ ಏನು ಡಿಸ್ಟರ್ಬ್ ಮಾಡಿಲ್ಲ, ಆದ್ರೂ ತಿರ್ಗಾಕತ್ತದ. ಅದಕ್ಕೆ ಏನಂತಾರೆ? ಅದಕ್ಕೆ ಫ್ರೀ ವರ್ಟೆಕ್ಸ್ ಅಂತ. ಬಟ್ ಹಂಗಿರಲ್ಲ, ಟೊರ್ನಾಡೋ ಫ್ರೀ ವರ್ಟೆಕ್ಸ್ ಅಲ್ಲ. ಅದು ಫೋರ್ಸ್ಡ್ ಅನ್ನು ಯಾರೋ ಬಂದು ತಿರ್ಸ್ತಾರ? ದೇವ್ರು ಬಂದು ಏನಾರು ತಿರ್ಸ್ತಾನ? ಇಲ್ಲ, ಅದು ಫೋರ್ಸ್ ವರ್ಟೆಕ್ಸ್ ಅಲ್ಲ. ಬಟ್ ಎರಡರದ್ದು ಕಾಂಬಿನೇಷನ್ ಅದು. ಆದ್ರೂ ತಿರುಗುತ್ತೆ, ಯಾಕಂದ್ರೆ ಪ್ರೆಷರ್ ಡಿಫ್ರೆನ್ಸ್ ಆಗಿರ್ತೈತಿ. ಪ್ರೆಷರ್ ಡಿಫ್ರೆನ್ಸ್ ಆಗಿರೋದ್ರಿಂದ ಅದಾಗ್ತದೆ. ಅದು ಫೋರ್ಸ್ಡ್ ವರ್ಟೆಕ್ಸ್ ಅಟ್ ದ ಸೆಂಟರ್ ಒಳಗಡೆ ಫೋರ್ಸ್ ಇರ್ತದ, ಮತ್ತೆ ಹೊರಗಡೆ ಏನಿರ್ತದ? ಫ್ರೀ ವರ್ಟೆಕ್ಸ್ ಇರ್ತದ. ಇದಕ್ಕೆ ನಾವೇನಂತೀವಿ? ಟೊರ್ನಾಡೋ ಅಂತ ಕರಿತಾರೆ, ಸುಂಟರ್ ಗಾಳಿ ಅಂತ ಕರಿತಾರೆ. ಥ್ಯಾಂಕ್ ಯು ವೆರಿ ಮಚ್.